ಈ ಚಾಕ್ಲೇಟು ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಚಿಕ್ಕ ವಯಸ್ಸಿದ್ದಾಗೆಲ್ಲ ನಾವು ತಿಂತಿದ್ವಿ. ಅದು ಒಂದು ರೂಪಾಯಿ 2-3 ಬರ್ತಾ ಇತ್ತು. ಸೊ ಈ ಚಾಕ್ಲೇಟು ಹೇಗೆ ರೆಡಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಈ ಚಾಕ್ಲೇಟ್ ತುಂಬಾ ರೇರ್ ಆಗಿದೆ. ಸೊ ಈ ಚಾಕ್ಲೇಟ್ ಯಾವ ಥರ ರೆಡಿ ಮಾಡ್ತಾರೆ ಮತ್ತು ಅವ್ರ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ, ಮತ್ತು ಇದನ್ನು ತಿಂದರೆ ಉಪಯೋಗನ ಅಥವಾ ಉಪಯೋಗ ಇಲ್ವಾ, ಇದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೇದಾ ಇಲ್ವಾ ಅಂತ ಇವತ್ತು. ಮತ್ತು ಇದು ಎಲ್ಲಿ ರೆಡಿ ಆಗುತ್ತೋ ಆ ಫ್ಯಾಕ್ಟ್ರಿಲಿವೆ ಇವತ್ತು ಯಾವ ಥರ ರೆಡಿ ಆಗುತ್ತೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂದರೆ ರಾ ಪ್ರಾಡಕ್ಟಿಂದ ಈ ಥರ ಚಾಕ್ಲೇಟ್ ಆಗಿ ಅದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡೋವರೆಗೂ ನಾವು ಇವತ್ತು ನಿಮಗೆ ಲೈವ್ ಆಗಿ ಖುದ್ದು ನಾವೇ ವಿಡಿಯೋ ಮಾಡಿ ತೋರಿಸ್ತೀವಿ. ಸೊ ಬನ್ನಿ. ಎಷ್ಟು ವರ್ಷದಿಂದ ರನ್ ಮಾಡ್ತೀರಾ ಸರ್? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಹೆಸರು ಸರ್ ಇದು? ಕರ್ನಾಟಕ ಕನ್ಫೆಕ್ಷನರಿ ಅಂತ. ಎಲ್ಲಿ ಬರುತ್ತೆ ಅಡ್ರೆಸ್ ಇದು? ಇದು ಇಂಡಸ್ಟ್ರಿಯಲ್ ಸ್ಟೇಟ್ APMC ಪಕ್ಕ ಸಾಗರ್ ರೋಡ್. ಸಾಗರ ರೋಡ್, ಶಿವಮೊಗ್ಗದಲ್ಲಿ. 12 ವರ್ಷದಿಂದ ಸ್ಟಾರ್ಟ್ ಮಾಡ್ತೀರಾ? ಅಂದ್ರೆ ನಿಮ್ಮ ಫ್ಯಾಕ್ಟ್ರಿಲಿ ಯಾವ ತರ ರನ್ ಆಗುತ್ತೆ ಅಂತ ನಮಗೆ ತೋರಿಸ್ತೀರಾ? ಅಂದ್ರೆ ಫಸ್ಟ್ ರಾ ಮೆಟೀರಿಯಲ್ ಅಂದ್ರೆ ಒಂದು ಶುಗರ್ ಇಂಪಾರ್ಟೆಂಟ್ ಮೈನ್. ಇನ್ನೊಂದು ಲಿಕ್ವಿಡ್ ಗ್ಲೂಕೋಸ್ ಅಂತ ಬರುತ್ತೆ, ಅದೊಂದು. ಆಮೇಲೆ ಪೆಪರ್ಮೆಂಟ್ ಆಯಿಲ್ ಅಂದ್ರೆ ಪುದೀನ ಹತ್ರ, ಅದೇ ಪುದೀನ ಪೆಪರ್ಮೆಂಟ್ ಆಯಿಲ್ ಪುದೀನ ಅಂತಾರೆ. ಅದು ಮಿಕ್ಸ್ ಮಾಡಿ ಫಸ್ಟ್ ಶುಗರ್ ಅನ್ನು ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿದ್ಮೇಲೆ ಅದನ್ನು ಮತ್ತೆ ಮಿಕ್ಸರಿಗೆ ಮಿಕ್ಸ್ ಮಾಡ್ತೀವಿ. ಅವಾಗ ಅದರಲ್ಲಿ ಶುಗರು ಗ್ಲುಕೋಸ್ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಹೀಟಿಗೆ ಇಡ್ತೀವಿ. 90 ಡಿಗ್ರಿ ಟೆಂಪರೇಚರ್ ಹೀಟಿಂಗ್ ಇಡ್ತೀವಿ. ಹೀಟಿಗೆ ಇಟ್ಟಿದ್ಮೇಲೆ ಒಂದಿಷ್ಟು ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ವಾಪಸ್ ವಾಪಸ್ ಪೌಡರ್ ತೆಗ್ದು ವಾಪಸ್ ರೀಪ್ರೊಡ್ಯೂಸ್ ಮಾಡ್ತೀವಿ. ಅದನ್ನು ಮತ್ತೆ ಪುಡಿ ಮಾಡಿ ಪೌಡರ್ ಮಾಡಿ ಪ್ರೊಡಕ್ಷನ್ ಮಾಡ್ತೀವಿ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್? ಈಗ ಒಟ್ಟು 5 ಜನ ಇದ್ದಾರೆ. 5 ಜನ ಇದ್ದಾರೆ. ಅಂದ್ರೆ ನೀವು ಇದೇ ತರ ಚಾಕ್ಲೇಟ್ ಮಾಡಿ ಎಲ್ಲೆಲ್ಲಿಗೆ ಸೇಲ್ ಮಾಡ್ತೀರಾ? ಕರ್ನಾಟಕದ ಭಾಳ ಕಡೆ ಹೋಗ್ತಾ ಇದೆ ನಮ್ದು. ಕರ್ನಾಟಕದಲ್ಲಿ ಭಾಳ ಕಡೆ ಹೋಗ್ತಾ ಇದೆ. ಈ ಕಡೆ ಹುಬ್ಳಿ, ಬೆಳಗಾವ್, ಬಳ್ಳಾರಿ, ದಾವಣಗೆರೆ, ಹರಿಹರ, ಆಮೇಲೆ ತುಮಕೂರು, ಈ ಕಡೆ ಮಂಗಳೂರು, ಈ ಕಡೆ ಕಾರವಾರ, ಭಟ್ಕಲ್ಲು, ಕಾರವಾರ. ಅಂದ್ರೆ ಈ ಚಾಕ್ಲೇಟ್ಗೆ ನಿಮ್ಮ ಹೆಸರೇ ಇಡ್ತೀರಾ? ಅಲ್ಲ ಅಂದ್ರೆ ನಿಮ್ಮ ಕಂಪನಿ ಹೆಸರೇ ಇಡ್ತೀರಾ? ಇಲ್ಲ ಹಾಗೆ? ಇಲ್ಲ, ನಮ್ದೇ ಪ್ಯಾಕಿಂಗ್ ಇರುತ್ತೆ. ನಿಮ್ದೇ ಇರುತ್ತೆ. ಅಂದ್ರೆ ನಿಮ್ದು ಸಿಂಗಲ್ ಏನು ಇಲ್ಲ, ಬಲ್ಕ್ ಅಲ್ಲೇ? ಇಲ್ಲ 200 ಪೀಸಸ್ ಜಾರ್ ಬರುತ್ತೆ. ಆಮೇಲೆ 100 ಪೀಸಸ್ ಒಂದು ಜಾರ್ ಬರುತ್ತೆ. ಪೋಲೋದಲ್ಲಿ 300 ಪೀಸಸ್ ಒಂದು ಜಾರ್ ಬರುತ್ತೆ. ಈ ತರ. ಆಮೇಲೆ ಒಬ್ಬೊಬ್ರು ಕೆಜಿ ಪ್ಯಾಕೆಟ್ ಇರ್ತಾರೆ, ಕೆಜಿ ಪ್ಯಾಕೆಟ್ ಕೊಡ್ತೀವಿ, 1 ಕೆಜಿ ಪ್ರಕಾರ. ಸೊ ಈಗ ನಿಮ್ ಫ್ಯಾಕ್ಟ್ರಿಲಿ ಯಾವ ತರ ರೆಡಿ ಆಗುತ್ತೆ ಅಂತ ತೋರಿಸ್ತೀರಾ ನಮ್ಗೆ? ಬನ್ನಿ ತೋರಿಸ್ತೀನಿ. ಇರುವಿರಿ, ಕಟ್ ಮಾಡೋ. ಫಸ್ಟ್ ಶುಗರ್ ಏನಿರುತ್ತೆ ಇದ್ರ ಪೌಡರ್ ಮಾಡ್ತೀವಿ. ಪೌಡರ್ ಆಗಿದ್ಮೇಲೆ ಪೌಡರ್ ಈ ಮಿಕ್ಸರ್ಗೆ ಹಾಕ್ತಿವಿ. ಈ ಮಿಕ್ಸರ್ಗೆ ಇದರಲ್ಲಿ ರಾ ಮೆಟೀರಿಯಲ್ ಮಾಡ್ತೀವಿ. ಗ್ಲೂಕೋಸ್ ಎಲ್ಲ ಏನು ಮಿಕ್ಸ್ ಮಾಡ್ಬೇಕು. ರಾ ಮೆಟೀರಿಯಲ್ ಮಿಕ್ಸ್ ಮಾಡಿ ಅದು ಪೂರ್ತಿ ಇದು ಮಾಡಿದ್ಮೇಲೆ ಹೀಟರ್ಗೆ ಇಡ್ತೀವಿ. ಇದು ಹೀಟರ್ ಆಲ್ರೆಡಿ ಆಗ್ತಾ ಇದೆ ನೋಡಿ. ಈಗ ಅದು ಹೀಟ್ 90 ಡಿಗ್ರಿ ಹೀಟ್ ಆಗುತ್ತೆ. ಹೀಟ್ ಆಗುತ್ತೆ ಇವತ್ತು ಹಂಗೆ ಇರುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ತೆಗಿತೀವಿ. ಅದನ್ನು ತೆಗ್ದು ವಾಪಸ್ ಮಿಕ್ಸರಿಗೆ ಪೌಡರ್ ಮಾಡ್ತೀವಿ. ಇದಕ್ಕೆ ತೆಗ್ದು ಏನು ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದು ಪೂರ್ತಿ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಏನೊಂದು ಬಂಡೆ ಇದಿರುತ್ತೆ ಅದರಲ್ಲಿ ಇದ್ರಲ್ಲಿ ಹಾಕ್ತೀವಿ. ಇದರಲ್ಲಿ ಫುಲ್ ಪೌಡರ್ ಆಗುತ್ತೆ. ಪೌಡರ್ ಆಗಿದ್ಮೇಲೆ ಇದಕ್ಕೆ ಹಾಕ್ತೀವಿ. ಈ ಪೌಡರ್ ಇದ್ರಲ್ಲಿ ಹಾಕೋದು. ಪೌಡರ್ ಆಗಿದ್ಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಅಡ್ಜಸ್ಟ್ ಮಾಡಿ ಸೈಜ್ ಪ್ರೊಡಕ್ಷನ್ ಮಾಡ್ತೀವಿ. ಅಡ್ಜಸ್ಟ್ ಮಾಡ್ಬೋದಾ ಸರ್? ಅದು ಅಡ್ಜಸ್ಟ್ ಮೇಲೆ ಸೈಜ್ ಕಮ್ಮಿ ದಪ್ಪ ತೆಳು ಎಲ್ಲರೂ ಮಾಡ್ಬೋದು. ಇದರಲ್ಲಿ ಎಟ್ ಎ ಟೈಮ್ 16 ಟ್ಯಾಬ್ಲೆಟ್ ಬರುತ್ತೆ. 16 ಟ್ಯಾಬ್ಲೆಟ್. ಕೆಸಿ ಇರ್ಬೇಕು. ಕೆಸಿ ಅಂತ ಇರುತ್ತೆ ಕಂಪನಿ ಹೆಸರು. ಇಲ್ಲ ಮಿಂಟ್ ಅಂತ ಇರುತ್ತೆ. ಮಿಂಟ್ ಅಂತ ಅದು ಇದೊಂದು ಪ್ರೊಡಕ್ಷನ್. ಇನ್ನೊಂದು ಈ ತರ ಪೋಲೋ. ಇದಕ್ಕೆ ಸೇಮ್ ಪೌಡರ್ ಎಲ್ಲ ಹಾಕಿ ಸಿಂಗಲ್ ಇದು ಪಂಚ್ ಬರುತ್ತೆ. ಸಿಂಗಲ್ ಪಂಚ್ ಬಂದಿದ್ಮೇಲೆ ರೆಡಿ ಆಗಿದ್ಮೇಲೆ ಪೂರ್ತಿ ಅಲ್ಲಿ ಪ್ಯಾಕಿಂಗ್ ಹೋಗುತ್ತೆ. ನೋಡಿ ಪೌಡರ್ ರೆಡಿ ಆಗಿದೆ. ಇದು ಮತ್ತೆ ಅದಕ್ಕೆ ಯಾವ್ದು ಬೇಕೋ ಹಾಕ್ತೀವಿ. ಖಾಲಿ ಆಗುತ್ತೆ ಅದಕ್ಕೆ ಲೋಡ್ ಮಾಡ್ತೀವಿ. ಲೋಡ್ ಮಾಡಿದ್ಮೇಲೆ ನಂಗೆ ಬೇಡ, ಎಲ್ಲ ಕೊಡಿ, ಇವ್ರು ಕೊಡಿ. ಈ ಬ್ಯಾಡ ಕೊಡಿ, ಬೇಡ ಆಮೇಲೆ ಕೊಡಿ. ಲೈಟ್ ಹಾಕಿ. ಅಲ್ಲ, ಇದು ರೆಡಿ ಆಗಿದ್ಮೇಲೆ ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ಈ ತರ ಪ್ಯಾಕಿಂಗ್ ಬೇರೆ ತರ ಪ್ಯಾಕಿಂಗ್. ಲೈಟ್ ಹಾಕಿ.
ಈ ತರ ಒಂದು ಪ್ಯಾಕಿಂಗ್. ಇದ್ರಲ್ಲಿ 200 ಪೀಸಸ್ ಇರುತ್ತೆ. 200 ಇರುತ್ತೆ. 200 ಪೀಸ್ ಇರುತ್ತೆ. ಇದು ಪೋಲೋದು. ಇದು 300 ಪೀಸ್ ಇದರಲ್ಲಿ. ಇದರಲ್ಲಿ 300 ಪೀಸ್. ಎಷ್ಟು ಸರ್ ಇದಾವೆಲ್ಲ ರೈಟ್ ನೀವು ಎಲ್ಲ ಕೊಡ್ತೀರಲ್ಲ? 85 ರೂಪಾಯಿ ಅವ್ರಿಗೆ ಬೀಳುತ್ತೆ ರಿಟೇಲರ್ಗೆ. 150 ರೂಪಾಯಿ MRP ಇರುತ್ತೆ. ಇದು 32 ರೂಪಾಯಿ ರಿಟೇಲರ್ ಬೀಳುತ್ತೆ. ಹೋಲ್ಸೇಲರ್ಗೆ 50 ರೂಪಾಯಿ MRP ಇರುತ್ತೆ. MRP ಹೌದು. ಎಲ್ಲೆಲ್ಲಿ ಸೇಲ್ ಮಾಡ್ತೀರಾ ಸರ್ ಇದೆ? ಈಗ ಭದ್ರಾವತಿ ಹೋಗುತ್ತೆ, ತರೀಕೆರೆ ಹೋಗುತ್ತೆ, ಅರಸೀಕೆರೆ ಹೋಗುತ್ತೆ, ಟಿಪ್ಟೂರು, ತುಮಕೂರು, ಮಂಗಳೂರು, ಚಿಕ್ಕಮಂಗ್ಳೂರು, ದಾವಣಗೆರೆ, ದುರ್ಗ, ಹರಿಹರ, ಹುಬ್ಳಿ ಈ ಕಡೆ ಎಲ್ಲ ಹೋಗುತ್ತೆ. ಅಂದ್ರೆ ನೀವು ರಿಟೇಲರ್ಗೆ ಅಷ್ಟೇ ಕೊಡ್ತೀರಾ ಇಲ್ಲ ಹೋಲ್ಸೇಲರ್ ಕೊಡ್ತೀವಿ, ಅವ್ರ ಮುಂದೆ ರಿಟೇಲ್ ಮಾಡ್ತಾರೆ. ಅಂದ್ರೆ ಔಟ್ ಆಫ್ ಕರ್ನಾಟಕ ಹೋಗಿಲ್ಲ ಇನ್ನು. ನೆಕ್ಸ್ಟ್ ಪ್ಲಾನಿಂಗ್ ಇದೆ, ಅದು ನೆಕ್ಸ್ಟ್ ಮಾಡ್ತಾರೆ. ಅಂದ್ರೆ ನೀವು ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀರಾ ಇಲ್ಲ ಕಂಟಿನ್ಯೂ? ಸಂಡೇ ಬಿಟ್ಟು ಫುಲ್ ಡೇ ನಡೀತಾ ಇರುತ್ತೆ. ಸಂಡೇ ಹಾಲಿಡೇ ಇರುತ್ತೆ ಅಷ್ಟೇ. ಅಂದ್ರೆ ಕಂಟಿನ್ಯೂ ಪ್ರೊಡಕ್ಷನ್. ವರ್ಕರ್ಸ್ ಎಲ್ಲ ಎಷ್ಟು ಜನ ಇದಾರೆ ಸರ್? ವರ್ಕರ್ಸ್ ಜೆಂಟ್ಸ್ ಒಬ್ರು ಮಷೀನ್ಗೆ, ಒಬ್ರು ಪ್ರೊಡಕ್ಷನ್ಗೆ, ಲೇಡೀಸ್ ಆಗಿಲ್ಲ ಪ್ಯಾಕಿಂಗ್, ಆಮೇಲೆ 2 ಜನ ಡ್ರೈವರ್ ಇರ್ತಾರೆ ಬೇರೆ. ಅಂದ್ರೆ ಓನ್ ವೆಹಿಕಲ್ಸ್ ಇದಾವೆ? ಓನ್ ವೆಹಿಕಲ್ ಇದೆ. ಅಂದ್ರೆ ಯಾರಾದ್ರೂ ಆರ್ಡರ್ ಬಂದಲ್ಲ, ಆರ್ಡರ್ ಡೆಲಿವರಿ ಕೊಡ್ಬೇಕು ಅಂದೆ ಗಾಡಿ. ಓಹೋ, ಅಂದ್ರೆ ಆರ್ಡರ್ ಕೊಟ್ರೆ ನೀವೇ ಹೋಗಿ ಅವ್ರಿಗೆ ಡೆಲಿವರಿ ಕೊಡ್ತೀರಾ? ನಾವೇ ಕಳಿಸ್ತೀವಿ ಅವರಿಗೆ. ಹುಬ್ಳಿ ತನಕನೂ ಕೊಡ್ತೀವಿ? ಹುಬ್ಳಿ ತನಕ ಬೆಲ್ಗಾಮ್ ಹೋಗುತ್ತೆ. ಸೋಂಪು ಅದು ಕೊಡಿ. ಸ್ವೀಟ್ಸ್, ಇದು ಮೌತ್ ಫ್ರೆಶ್ನರ್. ಇದು ವೈಟ್ ಕೊಡಿ. ಇದೆಲ್ಲ ಏನು ಸರ್ ಇದು? ಇದು ಮೌತ್ ಫ್ರೆಶ್ನರ್ ಹೋಟ್ಲಿಗೆಲ್ಲ ಕೊಡ್ತಾರಲ್ಲ ಊಟ ಆಗಿದ್ಮೇಲೆ. ಸೋಂಪು ಅಂತಾರಲ್ಲ, ಸ್ವೀಟ್ ಸೋಂಪು. ಇದು ನಮ್ದಿದೆ ಪ್ರೊಡಕ್ಷನ್. ಇದು ವೈಟ್, ಇದು ಜೀರಿಗೆ ಅಲ್ಲ, ಜೀರಾ. ಯಾವ್ದ್ರಲ್ಲಿ ಮಾಡ್ತೀರಾ ಸರ್ ಇದನ್ನ? ಇದು ಅದ್ರಲ್ಲಿ ಆಗುತ್ತೆ ನೋಡಿ, ಅಲ್ಲಿ ಅಂಡ ಇದೆ. ಅಂಡದಲ್ಲಿ ಮಾಡಿ. ಇದು ಜೀರಿಗೆ ಸಂಕ್ರಾಂತಿಗೆ. ಸಂಕ್ರಾಂತಿ ಹಚ್ಚಲ್ಲಿ ಹಾಕಿ ಕೊಡ್ತಾರಲ್ಲ ರೆಡಿ ಮಾಡಿ, ಇದು ನಾವು ರೆಡಿ ಮಾಡ್ತೀವಿ. ಇದು ಸೀಸನಿಗೆ ನವೆಂಬರ್ ಡಿಸೆಂಬರ್ ಅಷ್ಟೇ. ಇದು ಹೋಟೆಲ್ ಅಲ್ಲಿ ಊಟ ಆದ್ಮೇಲೆ ಸೋಂಪು ತಿನ್ನೋರು ಇದನ್ನ ಇಡ್ತಾರಲ್ಲ ಟೇಬಲ್ ಕೌಂಟರ್ ಮೇಲೆ. ಇದು ಬಾಲ್ಸ್, ಮಿನಿ ಬಾಲ್ಸ್. ಇದನ್ನ ಈ ಅಡಿಗೆ ಮಿಕ್ಸ್ ಅಲ್ಲಿ ಹಾಕ್ತಾರೆ ನೋಡಿ, ಅಡಿಗೆ ಮಿಕ್ಸ್ ಪ್ಯಾಕೆಟ್ ಬರುತ್ತಲ್ಲ ಅದ್ರಲ್ಲಿ ಹಾಕ್ತಾರೆ. ಆಮೇಲೆ ಕೇಕ್ ಮೇಲೆ ಹಾಕ್ತಾರೆ. ಹೌದೌದು. ಇದು ಎಷ್ಟು ಪ್ರಾಡಕ್ಟ್ ಮಾಡ್ತೀರಾ ಸರ್ ನೀವು ಅಂದಾಜು? ಸರ್ ಈಗ ಇದ್ರಲ್ಲಿ ಒಂದು 4-5 ಪ್ರಾಡಕ್ಟ್ ಇದೆ ಬೇರೆ ಬೇರೆ. ಒಟ್ಟು ಟೋಟಲ್ ನಿಮ್ಮ ಫ್ಯಾಕ್ಟರಿ 2 6-7 ಪ್ರಾಡಕ್ಟ್ ಇದೆ. 6-7 ಮಾಡ್ತೀರಾ? ಎಲ್ಲದಕ್ಕೂ ಡಿಮ್ಯಾಂಡ್ ಇರುತ್ತಾ ವರ್ಷ ಪೂರ್ತಿ? ಫುಲ್ ಡಿಮ್ಯಾಂಡ್. ಅಂದ್ರೆ ನಿಮಗೆ ಡಿಮ್ಯಾಂಡ್ ಬಂದು ನಿಮ್ ಕೈಲಿ ಆಗದೇ ಇಲ್ಲ ಅನ್ನೋದು ಯಾವ್ದಾದ್ರು ಸಂದರ್ಭ ಬರುತ್ತೆ? ಸೀಸನ್ ಇದ್ದಾಗ ಬರುತ್ತೆ. ಯಾವ ಮಂತ್? ಮೇ, ಮಾರ್ಚ್, ಏಪ್ರಿಲ್ ಸೆಕೆ ಕಾಲದಲ್ಲಿ. ಚೆಕ್ ಇರುತ್ತಲ್ಲ, ಅವಾಗ ಜನರಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಸೋಂಪು ಇದ್ರಲ್ಲಿ ಮಾಡ್ತೀರಾ? ಸೋಂಪು ಯಾವ ತರ ಮಾಡ್ತೀರಾ? ಅದನ್ನ ಸೋಂಪು ರೆಡಿ ಇದೆ, ಅದನ್ನ ಹಾಕಿ ಮಾಡ್ತಾರೆ. ಸಕ್ಕರೆ ಪೌಡರ್ ಇದ್ದ ಹೀಟ್ ಮಾಡಿ ಮೆಲ್ಟ್ ಮಾಡ್ತಾರೆ. ಮೆಲ್ಟ್ ಮಾಡಿ ಮತ್ತೆ ಸ್ವಲ್ಪ ಹಾಕ್ತಾರೆ. ಊರಿಗೆ ಹೋಗಿದ್ದಾರೆ, ನಾಳೆ ನೆಕ್ಸ್ಟ್ ವೀಕ್ ಬರ್ತಾರೆ, ಅವ್ರು ಮಾಡ್ತಾರೆ. ಇದು ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ ಸೋಂಪು? ಆರ್ಡರ್ ಇದ್ದಾಗ ಕಂಟಿನ್ಯೂ ನಡೀತಾ ಇರುತ್ತೆ ಸೀಸನ್. ಇದು ಡೈಲಿ ನಮ್ಗೆ ಬೆಂಗಳೂರು, ಹುಬ್ಳಿ ಎಲ್ಲ ಫುಲ್ ಸಪ್ಲೈ ಇದೆ. ಬೆಂಗಳೂರು, ಹುಬ್ಳಿ. ಲೋಕಲ್ ಹೋಗುತ್ತೆ, ಕಂಟಿನ್ಯೂ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟೈಮಿಂಗ್ಸ್ ನಿಮ್ದು ವರ್ಕಿಂಗ್? ಬೆಳಿಗ್ಗೆ 9 ರಿಂದ 5, ಒಂದ್ ಶಿಫ್ಟ್ 8 ಅವರ್ಸ್. ಸಂಡೇ ಹಾಲಿಡೇ ಇರುತ್ತೆ, 8 ಅವರ್ಸ್ ಒಂದ್ ಶಿಫ್ಟ್. ಒಂದೇ ಶಿಫ್ಟ್. ಆರ್ಡರ್ ಇದ್ದಾಗ ಓಟಿ ಮಾಡಿಸ್ತೀವಿ, ಜಾಸ್ತಿ ಆರ್ಡರ್ ಇದ್ರೆ. ಬಟ್ ರೆಗ್ಯುಲರ್ ಪ್ರೊಡಕ್ಷನ್ ಇದ್ದಾಗ ನಮಗೆ ಶಾರ್ಟೇಜ್ ಆಗಲ್ಲ ಅಷ್ಟು. ಸೊ ನೀವು ಸ್ಟಾರ್ಟಿಂಗ್ ಮಾಡಿದಾಗ ಯಾವ ತರ ಇತ್ತು ಬಿಸ್ನೆಸ್? ಮೆಲ್ಲಕ್ಕೆ ಸ್ಲೋ ಇತ್ತು, ಆಮೇಲೆ ಜನರಿಗೆ ಗೊತ್ತಾಗತ್ತಂಗೆ ಇಂಪ್ರೂವ್ಮೆಂಟ್ ಆಯ್ತು. ಯಾವ ತರ? ಮಾರ್ಕೆಟಿಂಗ್ ಸೇಲ್ಸ್ ಮ್ಯಾನ್ ಇದ್ರು, ಅವ್ರು ಮಾರ್ಕೆಟಿಂಗ್ ಮಾಡಿದ್ರು, ಊರು ಸ್ಯಾಂಪಲ್ ತಗೊಳೋದ್ರು, ಆರ್ಡರ್ ತಗೊಂಬಂದ್ರು. ಒಂದ್ಸಲಿ ಆರ್ಡರ್ ಕೊಟ್ಮೇಲೆ ಆಟೋಮೆಟಿಕ್ ಅವರೇ ಫೋನ್ ಮಾಡಿ ಚಂದ ಬಿಗಿದು ಕಳಿಸಿ ಅಂತಾರೆ. ಒಂದು ಜಾಸ್ತಿ ಆರ್ಡರ್ ನಮ್ದೇ ಗಾಡಿ ಹೋಗುತ್ತೆ, ಇಲ್ಲಾಂದ್ರೆ ಬಸ್ಸಲ್ಲಿ ಕಳಿಸ್ತೀವೋ ಇಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ತೀವೋ, ಅವ್ರಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಒಟ್ಟು ಇದೇ ಬಿಸ್ನೆಸ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲ, ಬಿಸ್ನೆಸ್ ಹೇಗೆ ಅಂದ್ರೆ ನಮ್ದು ಆಲ್ರೆಡಿ ಬೇರೆ ಬಿಸ್ನೆಸ್ ಇದೆ. ಬಟ್ ಇದೊಂದು ಏನೋ ಒಂದು ಆ ಟೈಮಿಗೆ ಸಂದರ್ಭ ಬಂತು ನಮ್ಗೆ. ಯಾರ್ದೋ ಫ್ರೆಂಡ್ ಇತ್ತು, ಅವನು ಮಾಡ್ತೀರಾ ನೀವೇ ಮಾಡ್ತೀರಾ ಅಂದ್ರು, ನೋಡಿದ್ವಿ, ಇವತ್ತು ಮಾಡೋಣ, ಏನೋ ಮುಂದೆ ಫ್ಯೂಚರ್ ಇದ್ರದೆ, ಅದಕ್ಕೆ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅದು ಇದೀಗ ಎಷ್ಟು ಬಿಸ್ನೆಸ್ ರನ್ ಮಾಡ್ತೀರಾ ಸರ್? ನಮ್ದೀಗ 2 ಇದೆ. ಯಾವ ಯಾವ್ದು? ಒಂದು ಜ್ಯುವೆಲ್ರಿ ಇದೆ, ಜ್ಯುವೆಲ್ರಿ ಅಂದ್ರೆ ಇದೊಂದು ಪ್ರೊಡಕ್ಷನ್, ಇದೊಂದು ಟ್ರೇಡಿಂಗ್ ಅಂಗಡಿ, ಒಂದು ರಿಟೇಲ್.
ಆಮೇಲೆ ಇದೊಂದು ಪ್ರೊಡಕ್ಷನ್, ಇನ್ನೊಂದು ರಿಟೇಲ್ ಟ್ರೇಡಿಂಗ್ ಒಂದಿದೆ. ಹಾ, ಇದೆ ಸೇಮ್ ಚಾಕ್ಲೇಟ್ ಎಲ್ಲ. ಹಾ, ಹಾ. ಅದು ಒಟ್ಟು 3 ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಒಟ್ಟು ಅದ್ರಲ್ಲೊಂದು ಇದು. ಇದೊಂದು ಅಂದ್ರೆ ನೀವೇ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಏನಾದ್ರು ಮಕ್ಕಳು ತಮ್ಮ ಇದ್ದಾನೆ, ಮಗ ಇದಾರೆ, ಎಲ್ಲ ನಾನು ಇಲ್ಲಿರ್ತೀನಿ, ತಮ್ಮ ಜ್ಯುವೆಲ್ರಿ ಅಲ್ಲಿ ಇರ್ತಾನೆ, ಮಗ ತಮ್ಮನ ಮಗ ಮಕ್ಕಳು ಇಬ್ರು ಟ್ರೇಡಿಂಗ್ ಅಲ್ಲಿ ಇರ್ತಾರೆ. ಬೇರೆ ಕಂಪನಿ ಚಾಕ್ಲೇಟ್ಸ್ ಎಲ್ಲ ಇದ್ ಮಾಡ್ತಾರೆ. ಓಹೋ, ಕುರ್ಕುರೆ ಆತರ. ಆತರ ಅಂದ್ರೆ ನೀವು ಜ್ಯುವೆಲ್ರಿಯಿಂದ ಹಿಡಿದು ಚಾಕ್ಲೇಟ್ ವರ್ಗು ಇದೀರಾ? ಇದೀವಿ. ಹಾ, ಹಾ. ಈಗ ಮತ್ತೆ ಎಕ್ಸ್ಪೆಂಡ್ ಮಾಡೋಂತ ಪ್ಲಾನಿಂಗ್ ಅಲ್ಲಿ ಇದ್ದೀವಿ. ಸ್ವಲ್ಪ ಜಾಸ್ತಿ ಅಂದ್ರೆ ಇದನ್ನೇನಾ ಇಲ್ಲ ಇದನ್ನೇ ಬೇರೆ ಬೇರೆ ಚಾಕ್ಲೇಟ್? ಇದನ್ನೇ ಬೇರೆ ಬೇರೆ ಚಾಕ್ಲೇಟ್ ಮೊದಲು ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಮಾಡಿದಾಗ. ಬಟ್ ಆಮೇಲೆ ಅದು ಬಿಟ್ಬಿಟ್ಟು ಬಂದ್ ಮಾಡ್ಬಿಟ್ಟು. ಯಾಕೆ ಸರ್? ಅದು ಅಷ್ಟು ವರ್ಕೌಟ್ ಆಗಲ್ಲ. ಆಮೇಲೆ ಲೇಬರ್ ಕಾಸ್ಟ್ ಹೋಗ್ತಾ ಇತ್ತು, ಆಮೇಲೆ ಲೇಬರ್ ಜಾಸ್ತಿ ಬೇಕು, ಆಮೇಲೆ ಮಾರ್ಜಿನ್ ಇದ್ದಿಲ್ಲ, ಅದಕ್ಕೆ ಬಂದ್ ಮಾಡ್ಬಿಟ್ಟೆ. ಆಮೇಲೆ ಇದಾದ್ರೆ ಇದು ಕಂಟಿನ್ಯೂ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಕರ್ನಾಟಕದಲ್ಲಿ ಇರೋದೇ 3 ಇಂಡಸ್ಟ್ರಿ ಇದು. ಹೌದಾ? ನಮ್ದೊಂದು, ಹುಬ್ಳಿ ಒಂದು, ಮೈಸೂರು ಒಂದು, ಅಷ್ಟೇ. ಬಾಕಿ ಎಲ್ಲೂ ಅಂತ ಇದೆ. ಅಂದ್ರೆ ಇಡೀ 31 ಜಿಲ್ಲೆಗೆ 3. ಅಂದ್ರೆ ನೀವು ಮಾಡೋ ಪ್ರೊಡಕ್ಷನ್ ಇಲ್ಲಿಗೆ ಆಗುತ್ತೆ, ಸಾಕಾಗುತ್ತೆ ಇಡೀ ಕರ್ನಾಟಕಕ್ಕೆ. ಯಾಕಂದ್ರೆ ಇಲ್ಲೇ ತುಂಬಾ ಇಲ್ಲ, ಹುಬ್ಳಿ ಆಂಧ್ರದಿಂದ ಡಿಮ್ಯಾಂಡ್ ಇತ್ತು, ತಮಿಳ್ನಾಡು, ಬಟ್ ನಾವು ಅಷ್ಟು ಇನ್ನು ಹೋಗಿಲ್ಲ. ನಾವು ರೆಡಿ ಆಗ್ಬೇಕಲ್ಲ. ಹೌದೌದು. ಈಗ ಆರ್ಡರ್ ತಗೊಂಡಿದ್ಮೇಲೆ ನಾಳೆ ಸಪ್ಲೈ ಆಗಿಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ನಾವು ಫಸ್ಟ್ ರೆಡಿ, ಅದಕ್ಕೆ ಬೇರೆ ಮಷಿನರಿ ಪ್ಲಾನಿಂಗ್ ಮಾಡ್ತಾ ಇದೀವಿ ಈಗ. ಅದಕ್ಕೆ ಅದಾದ್ರೆ ನೆಕ್ಸ್ಟ್ ಇನ್ನೊಂದು 5-6 ತಿಂಗಳಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಹೊಸಬ್ರು ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅವರಿಗೆ ಏನ್ ಹೇಳ್ತೀರಾ ನೀವು? ನಿಮ್ಮ 12 ವರ್ಷ ಈ ಎಕ್ಸ್ಪೀರಿಯನ್ಸ್. ಒಂದು ಯಾರು ಮೋಟಿವೇಟ್ ಮಾಡೋರ್ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಏನ್ ಬೇಡ, ಹೊಸದಾಗಿದ್ರು ಒಂದು ಮಾರ್ಕೆಟಿಂಗ್ ಗೊತ್ತಿರ್ಬೇಕು, ಐಡಿಯಾ ಯಾವ ತರ ಮಾಡ್ಬೇಕು, ಯಾವ ಪ್ರೊಡಕ್ಷನ್ ನಡೆಯುತ್ತೆ ಅದು. ಇನ್ನು ಡಿಸಿಷನ್, ಸೆಲ್ಫ್ ಡಿಸಿಷನ್ ಇರ್ಬೇಕು. ಯಾವಾಗ ಏನೋ ಚೇಂಜ್ ಮಾಡಿದ್ರೆ 10 ಜನ ಇದ್ರೆ ಕೇಳಕ್ಕಾಗಲ್ಲ, ಒಬ್ರು ಇದ್ರೆ ಇಮಿಡಿಯೇಟ್ ಚೇಂಜ್ ಮಾಡ್ಬೋದು. ಬಟ್ 1-2 ವರ್ಷ ಟ್ರಬಲ್ ಆಗುತ್ತೆ. ಬಟ್ ಒಂದ್ಸಲಿ ಮಾರ್ಕೆಟ್ ಅಂದ್ರೆ ಆಮೇಲೆ ಲೈಫ್ ಲಾಂಗ್ ಕೆಲವು ಬರಲ್ಲ. ಫುಡ್ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಪ್ರಾಬ್ಲಮ್ ಬರಲ್ಲ. ಒಂದ್ಸಲ ಸ್ಟೇಬಲ್ ಆಗತ್ತೆ. ಒಂದು ಮಾರ್ಕೆಟಿಂಗ್ ಆಯ್ತಂದ್ರೆ ಆಮೇಲೆ ನಿಮ್ಗೆ ಫೋನ್ ಮೇಲೆ ಬರುತ್ತೆ, ಆರ್ಡರ್ ಕಳ್ಸೋದೇ ಕೆಲಸ ಇರುತ್ತೆ. ಅಂದ್ರೆ ನಿಮಗೆ ಯಾರಾದ್ರೂ ಕಾಂಪಿಟೇಟರ್ ಬಂದ್ರು ಅವ್ರಿಗೆ ಹೆಂಗೆ ನಾವು ಕಾಂಪಿಟೇಷನ್ ಕೊಡ್ಬೇಕನ್ನೋದು ಗೊತ್ತಿದೆ. ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಅಂದ್ರೆ ಯಾವ್ದೇ ಒಂದು ಬಿಸ್ನೆಸ್ ಆಗ್ಲಿ, ಒಟ್ಟು ನಮ್ಮ ಪ್ರಾಡಕ್ಟ್ ಫಸ್ಟ್ ಡೇ ಮಾರ್ಕೆಟಿಂಗ್ ಆಗ್ಬೇಕು. ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಆಗ್ಬೇಕು. ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ಬೇಕು. ಇಲ್ಲ ಒಬ್ಬೊಬ್ಬರೇ ಮಾಡ್ತಾರೆ ಒಂದ್ ಸ್ವಲ್ಪ ದಿವಸ ಚೆನ್ನಾಗಿ ಮಾಡ್ಬಿಡ್ತಾರೆ, ಆಮೇಲೆ ಸ್ವಲ್ಪ ಡೌನ್ ಹೋಗ್ತಾರೆ. ಅವಾಗ ಒಂದ್ಸಲಿ ಮಾರ್ಕೆಟಿಂಗ್ ಹಾಳಾಯ್ತಂದ್ರೆ ಪ್ರೊಡಕ್ಷನ್ ಇದು ಹೋಗ್ಬಿಡುತ್ತೆ. ಆಮೇಲೆ ಸಪ್ಲೈ ಸರಿ ಇರಬೇಕು. ಯಾರಿಗಾದ್ರೂ ನೀವು ಆರ್ಡರ್ ತೊಗೊಂಡಿದ್ಮೇಲೆ ಅವ್ರಿಗೆ ಡೇಟ್ ಕೊಟ್ರೆ ಬಂದಿರುತ್ತೆ. ಲೇಟ್ ಆಯ್ತಂದ್ರೆ ಈ ಕಾಲ 15 ದಿವಸ ಹೋಯ್ತಂದ್ರೆ ಮುಗಿತೆ, ಆಮೇಲೆ ಕೇಳಲ್ಲ. ಹಂಗೆ ಇವೆಲ್ಲ ಏನು ಸರ್? ಇದು ಪ್ಯಾಕಿಂಗ್, ಕಾರ್ಟೂನ್ ಪ್ಯಾಕಿಂಗ್. ಜಾರ್ ತೋರಿಸಿದಲ್ಲ, ಅದ್ರ ಪ್ಯಾಕಿಂಗ್, ಆ ಜಾರಿಂದ. ಇವೆಲ್ಲ ಎಲ್ಲಿ ಹೋಗುತ್ತೆ ಸರ್? ಅದೇ ಎಲ್ಲ ಕಡೆ ಸಪ್ಲೈ ಅದೇ ಪ್ಯಾಕಿಂಗ್ ತರ. ಅಂದ್ರೆ ಒಬ್ಬರು ಬರ್ದಿರ್ತಾರೆ ತುಮಕೂರು, ಮೈಸೂರು, ಇಲ್ಲ ಅದೇನಿಲ್ಲ. ಆತರ ಟೋಟಲ್ ಈಗ ಒಬ್ರು 10 ಬಾಕ್ಸ್ ಆರ್ಡರ್ ಬರುತ್ತೆ, 10 ಬಾಕ್ಸ್ ಕಳಿಸ್ತೀವಿ ಗಾಡಿ ಎಲ್ಲಕ್ಕೆ. ಹಂಗೆ ಅಂದ್ರೆ ಈಗ ಯಾರು ಆರ್ಡರ್ ಹೇಳ್ತಾರೋ ಅದು ಅವ್ರಿಗೆ ಹೋಗುತ್ತೆ. ಅದು ಸರ್ ಅದು ಅಷ್ಟೇ. ಇದು ಪೋಲೋ, ಅದು ಕೆಜಿ ಪ್ಯಾಕೆಟ್ ಈ ತರ. ಅದು ಮಂಗಳೂರಿಗೆ ಕಳಿಸ್ಬೇಕು. ಈ ತರ ಕೆಜಿ ಪ್ಯಾಕೆಟ್ ಮಂಗಳೂರಲ್ಲೇ ಮಾಡ್ತಾರೆ, ರೀಪ್ಯಾಕಿಂಗ್ ಮಾಡ್ತಾರೆ ಅವರು. ರೀಪ್ಯಾಕಿಂಗ್ ಮಾಡಿ ಸಣ್ಣ ಜಾರಲ್ಲಿ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ, ಇಟ್ಟಿರ್ತಾರೆ. ಈ ಟೂರಿಸಂ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ನೋಡಿ, ಅವರು ಆತರ ಪ್ಯಾಕಿಂಗ್ ಮಾಡ್ತಾರೆ. ಮಂಗಳೂರಿಗೆ ಕಳಿಸ್ಬೇಕು. ನಾಳೆ 15 ಬಾಕ್ಸ್ ಒಬ್ರಿಗೆ ಆರ್ಡರ್ ಇದೆ, ಒಟ್ಟಿಗೆ ಕಳಿಸ್ಬೇಕು ನಾಳೆ ಆರ್ಡರ್. ಯಾವ ಡಿಸ್ಟಿಕ್ ತುಂಬಾನೇ ಆರ್ಡರ್ ಆಗ್ತಾರೆ? ಯಾವ ಡಿಸ್ಟಿಕ್ ಇಂದ? ಎಲ್ಲ ಕಡೆ ಸೇಮ್ ಇದೆ, ಯಾವ್ದು ಪರ್ಟಿಕ್ಯುಲರ್ ಇಲ್ಲ, ಎಲ್ಲ ಕಡೆ ಸೇಮ್. ಅಂದ್ರೆ ಒಂದಿರುತ್ತಲ್ಲ ಸರ್, ಈಗ ಬೆಣ್ಣೆ ದೋಸೆಗೆ ದಾವಣಗೆರೆ ಆತರ ಬೇರೆ, ಆತರ ಇದಕ್ಕೆ ಸ್ವಲ್ಪ ಹೀಟ್ ಏರಿಯಾ. ಈಗ ಮಂಗಳೂರು ಆ ಸೈಡ್ ಹೀಟ್ ಇರುತ್ತಲ್ಲ, ಆ ಟೈಮಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಈಗ ನಮ್ ಕಡೆ ಕೋಲ್ಡ್ ಇದ್ದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಕಡೆ ಒಂದೊಂದು, ಬಟ್ ಓವರ್ ಆಲ್ ಎಲ್ಲ ಕಡೆ ನಡೆಯುತ್ತೆ, ಯಾವ್ದು ಪ್ರಾಬ್ಲಮ್ ಬರಲ್ಲ ಇದು. ಇದೇನಂದ್ರೆ ಇದು ಒಂಥರ ಮೆಡಿಸನ್ ಇದ್ದಂಗ. ಮೆಡಿಸಿನ್ ಬರುತ್ತೆ. ಒಬ್ಬೊಬ್ರು ಕಪ್ಪಿದಕ್ಕೂ, ಆಮೇಲೆ ಡಯಾಬಿಟಿಕ್ ಅವ್ರಿಗೆ ಒಳ್ಳೇದು, ಶುಗರ್ ಇದೆಲ್ಲ ಅವರಿಗೆಲ್ಲ ಇದು ಒಳ್ಳೇದು. ಯಾವ ತರ ತಿನ್ಬಿಟ್ರೆ ಸಾಕು, ಅವ್ರಿಗೆ ಶುಗರಿ ಪ್ರಾಬ್ಲಮ್ ಆಗಲ್ಲ. ಹಾಗೆ ಭಾಳ. ಆಮೇಲೆ ಆಸ್ ಎ ಮೆಡಿಸಿನ್ ಇದ್ದಂಗೆ ಈ ಲಿಕ್ವಿಡ್ ಬರುತ್ತೆ, ಪಫ್ ಇದೆಲ್ಲ ಸಿರಪ್ ಬರುತ್ತಲ್ಲ, ಆತರ ಇದನ್ನು ತಿನ್ಬಿಟ್ಟು ಆಗ್ಬೋದು. ಅದು ಮೆಡಿಕೇಟೆಡ್ ಸ್ವಲ್ಪ ಬೇರೆ ಬರುತ್ತೆ, ಅದಕ್ಕೆ ಕೆಮಿಕಲ್ ಅದೆಲ್ಲ ಬಟ್ ಮೌತ್ ಫ್ರೆಶರಿಗೆ ಬೆಸ್ಟ್. ಈ ಜರ್ನಿಯಲ್ಲೆಲ್ಲ ಹೋಗಕ್ಕೆ ತಿನ್ನಕ್ಕೆ ಅವ್ರಿಗೆಲ್ಲ ಬೆಟ್ರು. ಇದಕ್ಕೆ ಯಾವ್ದೇ ಕೆಮಿಕಲ್ ಹಾಕಲ್ವಾ ನೀವು? ಅದು ಕೆಮಿಕಲ್. ಏನೇನ್ ಹಾಕ್ತೀರಾ ಸರ್? ಶುಗರ್, ಗ್ಲುಕೋಸ್, ಪೆಪರ್ಮೆಂಟ್ ಆಯಿಲ್, 3 ಅಷ್ಟೇ. ಆಮೇಲೆ ಫುಡ್ ಇದು FSS ಇದು ಏನ್ ಫುಡ್ ಗ್ರೇಡ್ ಇರುತ್ತೆ, ಅದೇ ಬೇರೆ ಯಾವ್ದು ಹಾಕಲ್ಲ. ಅದು ಐಟ್ ಅದು ಎಲ್ಲ ಇದಿರುತ್ತೆ. ಬೇಕೇನಿಲ್ಲ, ಅದೇ ಎಕ್ಸ್ಪೆನ್ಷನ್ ಅಲ್ಲಿ ಇದ್ವಿ ಪ್ಲಾನಿಂಗ್. ಮೇ ಬಿ ಇನ್ನೊಂದು 6 ತಿಂಗಳಲ್ಲಿ ಎಕ್ಸ್ಪೆನ್ಷನ್ ಮಾಡ್ತೀವಿ. ಇಲ್ಲೇ ಮಾಡ್ತೀರಾ ಏನ್? ಅಲ್ಲ, ಈಗ ಆಲ್ರೆಡಿ ಒಂದು ಸಿದ್ಲಿಪುರದ ಅಲೌಟ್ ಆಗಿದೆ ನಮ್ಗೆ. ಸಿದ್ಲಿಪುರ ಲೈನ್ ಸಫಾರಿ ಅಲ್ಲೊಂದು ಅಲೌಟ್ ಆಗಿದೆ. ನೋಡೋಣ ಈಗ ಏನ್ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಅದು ಪ್ಲಾನಿಂಗ್ ಅಲ್ಲಿ ಇದ್ವಿ. ಬಟ್ ಇದನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ, ಬಾಕಿ ಮಾಡೋದು.
ಯಾಕಂದ್ರೆ ಇದೇ ಡಿಮ್ಯಾಂಡ್ ಇರೋದು. ಹಾ ಆಮೇಲೆ ಇದರಲ್ಲಿ ಇಬ್ರು ಲೇಬರ್ ಇದ್ರು ಡಬಲ್ ಆಗ್ಬಿಡುತ್ತೆ ಪ್ರೊಡಕ್ಷನ್. ಇನ್ನೊಬ್ಬ ಲೇಬರ್ ಹತ್ಬಿಟ್ರೆ ನಮಗೆ ಪ್ರೊಡಕ್ಷನ್ ಡಬಲ್ ಆಗ್ಬಿಡುತ್ತೆ. ಹಾ ಕಾಸ್ಟಿಂಗ್ ಕಮ್ಮಿ ಬಿಡುತ್ತೆ ನಮ್ಗೆ ಅವಾಗ. ಅಂದ್ರೆ ಒನ್ ಡೇ ಒಂದೇ ಶಿಫ್ಟ್ 10 ರಿಂದ 6 ಗಂಟೆ ಅಷ್ಟೇ. 300 kg ಡೈಲಿ ಪ್ರೊಡಕ್ಷನ್ ಆಗುತ್ತೆ ಹಾ. ಒಂದು ಶಿಫ್ಟ್ ಅಲ್ಲಿ. ಹಾ ಹಾ ಹಾ